ಕೊಟ್ಟಿದ್ದೀನಿ, ಬರ್ದಿಲ್ಲ. ದಾಖಲಾತಿ ನಾನು ನೋಡಿದ್ದೀನಿ. ಅದು ಇವ್ರ ಹತ್ರ ನಮ್ಮ ದಾಖಲಾತಿ ಕೊಡೋಣ. ಇಲ್ಲ, ಅಂದಿನ ದಿನಪತ್ರಿಕೆಯಲ್ಲಿ ಅದು ಹೆಡ್ಲೈನ್ಸ್ ಆಗಿತ್ತು. ಯಲಬುರ್ಗದ MLA ಅದು ಹೆಡ್ಲೈನ್ಸ್ ಆಗಿತ್ತು ಸರ್. ಅದು ರಾಯರೆಡ್ಡಿ ಇವ್ರ ಹತ್ರ ಇದೆ, ಸರ್ಕಾರದ ದಾಖಲೆನೇ, ಸರ್ಕಾರದ ದಾಖಲೆನೇ. ನಾನು ಸುಳ್ಳು ಹೇಳೋ ಪ್ರಶ್ನೆನೇ ಇಲ್ಲ, ಸರ್ಕಾರದ ದಾಖಲೆ ಇದೆ. ಅದನ್ನ 370 ಆರ್ಟಿಕಲ್ 370 ಅನ್ನ ತಿದ್ದುಪಡಿ ಮಾಡೋಕ್ಕಾಗಲ್ಲ ಅಂತೇಳಿ, ವಿಶೇಷ ಸ್ಥಾನಮಾನಕ್ಕಾಗಲ್ಲ ಕಲ್ಯಾಣ ಕರ್ನಾಟಕಕ್ಕೆ ಅಂತೇಳಿ ಬರೆದವರು ಮಿಸ್ಟರ್ ಅದ್ವಾನಿಯವರು, LK ಅದ್ವಾನಿ, ಲಾಲ್ ಕೃಷ್ಣ ಅದ್ವಾನಿ. ಅದನ್ನು ಬೇಕು ಅಂತ ಮಾಡಿದವರು ಯಾರು? 2013 ಜೂನ್ ತಿಂಗಳಲ್ಲಿ ಸೋನಿಯಾ ಗಾಂಧಿಯವರು ಒತ್ತಾಯ ಮಾಡಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾಡಿದ್ರು. ಆಗ ಖರ್ಗೆಯವರು ಒತ್ತಾಯ ಮಾಡಿದ್ರು ಸೋನಿಯಾ ಗಾಂಧಿ ಅವರಿಗೆ. ನೀವು ಇದ್ರಿ, ಮುನಿಯಪ್ಪನವರು ಕೇಂದ್ರ ಸರ್ಕಾರದಲ್ಲಿ ಇದ್ರು. ಖರ್ಗೆಯವರು, ಧರ್ಮಸಿಂಗ್, ನಾವೆಲ್ಲರೂ ಕೂಡ ಒತ್ತಾಯ ಮಾಡಿದ್ದು, ಮುನಿಯಪ್ಪನವರು ನಾವೆಲ್ಲ ಒತ್ತಾಯ ಮಾಡಿದ್ದು. ಒತ್ತಾಯ ಮಾಡಿ ಆಗ ಅದೇ ಸಂದರ್ಭದಲ್ಲಿ ನಾನು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದೆ. ಕರ್ನಾಟಕದಲ್ಲಿ 2013ನೇ ತಾರೀಕು ಮುಖ್ಯಮಂತ್ರಿ ಆದೆ ನಾನು. ಮೇ 13, 2013 ಇಸ್ವಿ ಆಗ ಮುಖ್ಯಮಂತ್ರಿ ಆದೆ. ಅದಾದ ಮೇಲೆ ಜೂನ್ ತಿಂಗಳಲ್ಲಿ ತಿದ್ದುಪಡಿ ಆಯಿತು. ಆಗ HK ಪಾಟೀಲ್ ಇಲ್ಲೇ ಇದ್ದಾರೆ, ಇವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿತು. ಏನು ಸಮಿತಿ ಅದು? ಹಾಗೂ ಅನುಷ್ಠಾನ ಕುರಿತು ಒಂದು ಕಮಿಟಿ ಮಾಡಿದ್ರು. ಇವ್ರ ಅಧ್ಯಕ್ಷದಲ್ಲಿ ಇವರು 3 ತಿಂಗಳ 4 ತಿಂಗಳಲ್ಲ 3 ತಿಂಗಳಲ್ಲಿ ವರದಿ ಕೊಟ್ಟರು. ಈ ವರದಿಯನ್ನು ಯಥಾವತ್ತಾಗಿ ಜಾರಿ ಮಾಡಿದ್ರು. ಅವರು ಏನಂತ ವರದಿ ಕೊಟ್ಟಿದ್ರು ಅಂತಂದರೆ, ಇಡೀ ರಾಜ್ಯದಲ್ಲಿರ್ತಕ್ಕಂಥ ಹುದ್ದೆಗಳು, ಅಡ್ಮಿಷನ್ಸು, ಎಂಪ್ಲಾಯ್ಮೆಂಟು ಮತ್ತು ಎಜುಕೇಷನ್ ಡೆವಲಪ್ಮೆಂಟು, ಇದರಲ್ಲಿ ಒಂದು ವರದಿಯನ್ನು ಕೊಟ್ಟರು. ಆ ವರದಿನ 70% ರಾಜ್ಯದಲ್ಲಿ ಮೀಸಲಾತಿಯನ್ನು ಕೊಡಬೇಕು. ಆಮೇಲೆ 8% ಅದರ್ ದ್ಯಾನ್ ಕಲ್ಯಾಣ ಕರ್ನಾಟಕ 8% ರಿಸರ್ವೇಷನ್ ಕೊಡಬೇಕು ಅಂತ ಕೊಟ್ಟಿದ್ರು. ನಾನು ಅದನ್ನು ಒಪ್ಕೊಂಡು ಜಾರಿ ಮಾಡಿದೆ. ಅದಾದಮೇಲೆ ವಿಶೇಷ ಸ್ಥಾನಮಾನ ಮಾಡಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ರಿಸರ್ವೇಷನ್ ವಿಷಯದಲ್ಲಿ ಅಷ್ಟೇ ಅಲ್ಲ, ಉಳಿದ ಎಲ್ಲ ರೆಕಮೆಂಡೇಷನ್ನು ನಮ್ಮ ಸಮಿತಿ ಏನು ಕೊಟ್ಟಿದ್ವಿ, ಆ ಸಂದರ್ಭದಲ್ಲಿ ಮಾನ್ಯ ತಂಗಡಿಗೆಯವರು ನಮ್ಮ ಸಮಿತಿ ಸದಸ್ಯರಾಗಿದ್ದರು. ತಂಗಡಿಗೆ ಅವತ್ತು ಇಂಥ ಒಂದು ವರದಿ ನಾವು ಜನರೇಟ್ ಮಾಡೋದಕ್ಕೆ ಸಾಧ್ಯ ಆಗಿತ್ತು. ಸಹಕಾರ ಎಲ್ಲ ಸದಸ್ಯರದು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ರಾಜಕೀಯ ಇಚ್ಛಾಶಕ್ತಿ. ನಾವು ಹಂಚಿ ಹೋಗೋದು ಭಾಳ ಹಗರು. ನಾವು ವರದಿ ಏನು ಕೊಟ್ಟಿದ್ವಿ, ಡಿ ಗ್ರೂಪ್ನಲ್ಲಿ 85% ಹೈದರಾಬಾದ್ ಕರ್ನಾಟಕದವ್ರಿಗೆ, ಹೈದರಾಬಾದ್ ಕರ್ನಾಟಕ ಏರಿಯಾದಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ರಿಸರ್ವೇಷನ್ ಇರಬೇಕು.